ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಂಟು ವಿರುದ್ಧ ಭಾಗಪ್ಪ ಮಗಳು ಗಂಗೂಬಾಯಿ ದೂರು ಕೊಟ್ಟಿದ್ದಾರೆ. ಮೃತ ರವಿ ಅಗರಖೇಡ್ ಸಹೋದರನಾಗಿರುವಂತಹ ಈ ಪಿಂಟು ಅಲಿಯಾಸ್ ಪಿಂಟು ಸಹಚರರಿಂದ ತಂದೆಯ ಕೊಲೆ ಆಗಿದೆ ಅಂತ ಗಂಗೂಬಾಯಿ ದೂರು ಕೊಟ್ಟಿದ್ದಾರೆ. ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಿಂಟು ಬಂಧನಕ್ಕೆ ಗಾಂಧಿ ಚೌಕ ಪೊಲೀಸರು ಬಲೆ ಬೀಸಿದ್ದಾರೆ. ಸುಮಾರು 3-4 ದಶಕಗಳಿಂದ ನಡೀತಾ ಬರ್ತಾ ಇರುವಂಥ ಈ ದ್ವೇಷ, ಭೀಭತ್ಸ, ಕೊಲೆ, ಕ್ರೌರ್ಯ ಏನು ಕರಿತೀರಿ ಅದು ಇನ್ನೂ ಕೂಡ ನಿಂತಿಲ್ಲ. ನಿನ್ನೆ ರಾತ್ರಿ ಅತ್ಯಂತ ಭೀಕರವಾಗಿ ಈ ಭಾಗಪ್ಪ ಹರಿಜನನ್ನ ಕೊಲೆ ಮಾಡಲಾಗಿತ್ತು. ಈಗ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಆಗಿತ್ತು. ಅಂದರೆ ಎರಡು ಕುಟುಂಬಗಳ ಮಧ್ಯೆ ಇದ್ದಂಥ ರೈವಲ್ರಿ. ಹಾಗಾಗಿ ಯಾರು ಕೊಲೆ ಮಾಡಿರಬಹುದು ಅಂತ ಈಗಾಗಲೇ ದೂರು ದಾಖಲಾಗಿದೆ. ಪಿಂಟ್ಯ ಅನ್ನೋನು ಕೊಲೆ ಮಾಡಿದ್ದಾನೆ ಅಂತ ದೂರು ದಾಖಲಾಗಿದೆ. ರಾಜಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ರಾಜಪ್ಪ, ನೆನ್ನೆ ನೀವು ಹೇಳ್ತಾ ಇದ್ರಿ ಇದೊಂದು 3-4 ದಶಕಗಳ ಹಿಂದಿನಿಂದ ನಡೀತಾ ಬರ್ತಾ ಇರುವಂಥ ಪರ್ಸನಲ್ ರೈವಲ್ರಿ, ಫ್ಯಾಮಿಲಿ ರೈವಲ್ರಿ. ಹಾಗಾಗಿ ಯಾರು ಕೊಲೆ ಮಾಡಿರ್ಬೋದು ಅನ್ನೋದು ಕೂಡ ದೊಡ್ಡ ಪ್ರಶ್ನಾರ್ಥಕ ಆಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಕೂಡ ಆಗಿದೆ, ದೂರು ಕೂಡ ದಾಖಲಾಗಿದೆ. ಯಾರು ಈ ಪಿಂಟ್ಯ ಅಂತ? ವಾಸುದೇವ್, ಪ್ರಮುಖವಾಗಿ ವಿಜಯಪುರದ ಭೀಮಾ ತೀರದ ಹಂತಕ ಭಾಗಪ್ಪ ಹತ್ಯೆ ಆದ ನಂತರ ಈಗ ಹಲವು ರೀತಿಯಲ್ಲಿ ಆಯಾಮ ಹತ್ಯೆಯನ್ನು ಯಾರು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ರು. ಈಗ ಪ್ರಮುಖವಾಗಿ ಭೀಮಾ ತೀರದ ಹಂತಕ ಭಾಗಪ್ಪ ಏನಿದ್ದಾನೆ ಚಂದ್ರಪ್ಪನ ಒಂದು ಶಿಷ್ಯ. ಚಂದ್ರಪ್ಪ 2000ರಲ್ಲಿ ಎನ್ಕೌಂಟರ್ ಆದ ಬಳಿಕ 14 ವರ್ಷಗಳ ನಂತರ ಚಂದ್ರಪ್ಪನ ಸ್ತಂಭ ಆಗಿರ್ತಕ್ಕಂಥ ಬಸವರಾಜನನ್ನ ಹತ್ಯೆ ಮಾಡ್ತಾನೆ. ಹಾಗೆ ಜೊತೆಗೆ ಈ ಹತ್ಯೆ ಆದ ನಂತರ ಮುತ್ತುರಾಜನ ಸಹ ಹತ್ಯೆ ಮಾಡಿರ್ತಾನೆ. ಇವೆಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇದು ಹಿನ್ನೆಲೆ ಆಗ್ತಿರೋದು ಏನಂತಂದ್ರೆ ಚಂದ್ರಪ್ಪ ಸಾಕಷ್ಟು ರೀತಿಯಲ್ಲಿ ಆಸ್ತಿ ಮಾಡಿರ್ತಾನೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇದು ಆಸ್ತಿಯನ್ನ ನೋಡಿಕೊಳ್ಳಲು ಆತನ ಕಟ್ಟ ಶಿಷ್ಯ ಆಗಿರ್ತಕ್ಕಂಥ ಭಾಗಪ್ಪ ಇದನ್ನು ಮಾಡಿದಾನೆ ಅನ್ನುವಂಥದ್ದು ಕೂಡ ಅವರ ಕುಟುಂಬಸ್ಥರ ಒಂದು ಆರೋಪ ಆಗಿತ್ತು. ಮತ್ತು ಈ ಬಗ್ಗೆ ಕೇಸು ಕೂಡ ಆಗಿರು. ಪ್ರಮುಖವಾಗಿ ಈ ಒಂದು ದ್ವೇಷ ಬೆಳೀತಾ ಬರುತ್ತೆ. ಜೊತೆಗೆ ಏನಂದ್ರೆ ಹೀಗೆ ಬಿಟ್ರೆ ನಮ್ಮನ್ನ ಭಾಗಪ್ಪ ಬಿಡಲ್ಲ ಅನ್ನೋ ಕಾರಣಕ್ಕೆ ಯಲ್ಲಪ್ಪ ಇದ್ದಾನೆ, ಇನ್ನೋರ್ವ ಚಂದ್ರಪ್ಪನ ಸಹೋದರ ಯಲ್ಲಪ್ಪನ ಮಗ ಬಿಂಸಿ ಇದ್ದಾನೆ. ಆತ ಒಂದು ಪೀರಪ್ಪ ಹಡಪದ ಅನ್ನೋನಿಗೆ ಒಂದು ಸುಪಾರಿ ಕೊಡ್ತಾನೆ. ಅಂದ್ರೆ ಕಳೆದ 2018 ಆಗಸ್ಟ್ ತಿಂಗಳಲ್ಲಿ 8ನೇ ತಾರೀಕಿನಂದು ವಿಜಯಪುರದ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಸಾಕ್ಷಿ ಸಂಬಂಧಪಟ್ಟಂತೆ ಬಂದ ಸಂದರ್ಭದಲ್ಲಿ ಒಂದು ಫೈರಿಂಗ್ ಆಗ್ತದೆ. ಆ ಫೈರಿಂಗ್ ಆದ ಸಂದರ್ಭದಲ್ಲಿ ಒಂದಿಷ್ಟು ಆತನಿಗೆ ಗಾಯ ಆಗಿ ಆಸ್ಪತ್ರೆ ಚಿಕಿತ್ಸೆ ಬಳಿಕ ಆತ ಗುಣಮುಖನಾಗಿ ಹೊರಗೆ ಬರ್ತಾನೆ. ಈ ಒಂದು ಆತನನ್ನ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ 2018 ಪ್ರಯತ್ನ ನಡೀತು, ಅದು ವಿಫಲ ಆಗಿರ್ತದೆ. ಆ ನಂತರ ಇನ್ನೊಂದು ಬೆಳವಣಿಗೆ ಪ್ರಮುಖವಾಗಿ ಆಗಿರ್ತದೆ. ಇದೊಂದು ರೀತಿ ಕುಟುಂಬದ ವೈರತ್ವ, ಅಂದ್ರೆ ಅವರ ಸಹೋದರ ಸಂಬಂಧಿ ಮತ್ತು ಅವರ ಒಂದು ಸಂಬಂಧಿಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರ್ತದೆ. ಆ ನಂತರ ಇನ್ನೊಂದು ಆಯಾಮದಲ್ಲಿ ನೋಡೋದಾದ್ರೆ ಇವತ್ತು ಪ್ರಮುಖವಾಗಿ ಈ ಒಂದು ಹತ್ಯೆಗೆ ಆದಂತ ಸಂದರ್ಭದಲ್ಲಿ ಆತನ ಭಾಗಪ್ಪನ ಸಹೋದರಿ ಗಂಗೂಬಾಯಿ ಮತ್ತು ಈಗ ಗಾಂಧಿ ಚೌಕ್ ಪೊಲೀಸ್ ಠಾಣೆ ದೂರು ನೀಡಿದ್ರು. ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಕಳೆದ ಆಗಸ್ಟ್ 8ನೇ ತಾರೀಕು 2014ರಂದು ರವಿ ಮೇಲಿನ್ಕೆರೆ ಭಾಗಪ್ಪನ ಜೊತೆ ಇರ್ತಕ್ಕಂಥ ಜೊತೆಗೆ ಹಳೆಯ ಎಂದು ಕೂಡ ಗುರುತಿಸಿಕೊಂಡ ಮತ್ತು ಸಹೋದರ ಅಂದ್ರೆ ಸಂಬಂಧಿ ಕೂಡ ಹೌದು. ಈತ ಏನ್ ಮಾಡಿರ್ತಾನೆ ಅಂದ್ರೆ ರವಿ ಮೇಲಿನ್ಕೆರೆ ಭಾಗಪ್ಪನ ಹೆಸರಿನಲ್ಲಿ ಕೆಲವು ಕಡೆ ಹಣ ವಸೂಲಿ ಮಾಡ್ತಾನೆ ಮತ್ತು ಭಾಗಪ್ಪನೂ ಕೂಡ ಒಂದು ಮೋಸ ಮಾಡಿರ್ತಾನೆ. ಹೀಗಾಗಿ ಆತನ ಮೇಲೆ ಒಂದು ಸಿಟ್ಟಿರುತ್ತೆ ಅನ್ನೋ ಕಾರಣಕ್ಕಾಗಿ ಈತನ ಒಂದು ಆಗಸ್ಟ್ 8, 2024ರಂದು ನ್ಯಾಯಾಲಯದಿಂದ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಸಂದರ್ಭದಲ್ಲಿ ತುಳಸಿರಾಮ್ ಅಂತೇಳಿ ಈತ ಭಾಗಪ್ಪನ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ತುಳಸಿರಾಮ್ ಆ ಒಂದು ಕಾರನ್ನ ಆಕ್ಸಿಡೆಂಟ್, ಸಿನಿಮೆಯ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸುಮಾರು 2 ಕಿಲೋಮೀಟರ್ ಆತನ ಮೃತದೇಹ ಎಳೆದುಕೊಂಡು ಹೋಗ್ತದೆ. ಆಗುತ್ತಾ ಒಂದು ವಿವಸ್ತ್ರವಾಗಿರ್ತಕ್ಕಂಥ ಹತ್ಯೆ ಮತ್ತು ಆತನ ರಣಭೀಕರ ಹತ್ಯೆ ರವಿ ಮೇಲಿಕರನಾಗುತ್ತೆ. ಇದೇ ಒಂದು ಸಿಟ್ಟು ಹಾಗೆ ಮುಂದುವರೆದು ಈಗ ಅವರ ಒಂದು ಆರೋಪ ಕುಟುಂಬಸ್ಥರು ಭಾಗಪ್ಪನ ಕುಟುಂಬಸ್ಥರು ಆರೋಪ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಏನಂತಂದ್ರೆ ಕಳೆದ ಒಂದು ಹತ್ಯೆ ತಡರಾತ್ರಿ ಹತ್ಯೆ ಆದ ಮತ್ತೆ ಮಾತಾಡ್ತೀನಿ ಕೊರಿ ಮಾಡ್ಬೇಕು. ಅವ ಯಾಕ ತೆಟ್ಟ ಸಿಡ್ಬೇಕು? ನಮ್ಮಪ್ಪ ಸತ್ತ ಟೈಮಿಂಗೆ ಅಣ್ಣ ನಿನ್ ಆತ್ಮಕ್ ಶಾಂತಿ ಸಿಕ್ತತ್, ಅವ ಯಾಕೆ ಇಡ್ಬೇಕಾಗಿತ್ತಂದ್ರ ಅವಾಗೇ ಇಡ್ಬೇಕಿತ್ತು. ಅದು ಸತ್ತು ಮೆಳಕ, ಅದು ಮುಗಿದ ಮೆಳಕ, ಅದು ಹೊಳ್ಳಿ ಹೆಂಗ್ ಬತ್ತದು? ಇದಕ್ಕ ಹೆಂಗ್ ಸಂಬಂಧ? ನೀವ್ ಸರ್ಕಾರ ನೀವ್ ಹೆಂಗ್ ಕಣ್ಮುಸ್ತೀರಿ? ಇಲ್ಲಾರ್ದೊಳಗ ನೀವ್ ಸಾಯನ ಪಟ್ನೆ ಬರ್ತೀರಿ. ಹಿಂಗ ಆಗಾಳಾಗ ನೀವ್ ಯಾರೂನು ಬರಲ್ಲ. ನಿಮ್ದು ತಪ್ಪ, ನಿಮ್ ಸರ್ಕಾರ ತಪ್ಪ, ನೀವು ಜನ ತಪ್ಪ. ನಿಮ್ಮ ಮನ್ಯಾಗ ಅಕ್ಕ ತಂಗಿಯರಿ ತಾಯಿ ತಂದಿ ಆದ್ರೆ ನೀವ್ ಏನ್ ಮಾಡ್ತೀರಿ? ನೀವು ಹಿಂಗೇ ನಿಂತ್ ನೋಡೋರದ್ರಿ. ನಮ್ ಕೂಗ ಕೂಗ ಏನ್ ಕೇಳ್ಸಲ್ಲ ನಿಮ್ಗ? ಎಲ್ಲಾ ಬಿಟ್ಟು ದೇವ್ರ ಸೇವೆ ಮಾಡ್ಕೋತ ದೇವ್ರ ಮ್ಯಾಗ ಅದಾರ ಅವ್ರು. ಅವ್ರ ಹಿಂದ್ ಏನಿದ್ರು ಹಿಂದ್ ಏನ್ ಬಿಟ್ರು ನಂಗ ಗೊತ್ತಿಲ್ಲ. ನಮಗ್ ತಿಳಿದಾನ್ ಹಿಡಿದು
ನಾವು ಬೆಳೆದ ದೊಡ್ಡವ್ರ ಅದ ನೋಡ್ದು ಅದು ನೋಡೇ ಇಲ್ಲ ಅಂತ ಇದ್ರಾಗ ನಾವ್ ಬೆಳೆದೇ ಇಲ್ಲ. ನಮ್ಮಪ್ಪ ಸಾಧಾರಣ ಮನುಷ್ಯ ಆಗಿ ಬರೇ ದೇವ್ರ ಸೇವೆ ದೇವ್ರ ಮ್ಯಾಗ ನೋಡೋದು. ನಮ್ಮಪ್ಪ ಒಳ್ಳೆಯವ್ರಿದ್ರಿ, ನಮ್ಮಪ್ಪಗೆ ಈ ತರ ಆಗ್ಬಾರ್ದಾಗಿತ್ತು. ನಮ್ಮಪ್ಪ ಹಿಂಗ ಆದವ್ರಿಗೆ ಅವಕಾಶ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ. ಅದೇ ಪಿಂಟು ಅವ್ರ ಕೇಳಿ ಅವ್ರ ಮೇಲೆ ಎಲ್ಲಾ ಬಿಟ್ಟು ಜನರ ಸೇವೆ ಮಾಡ್ತೇನೆ ಅಂತ ಮುಂದೆ ಬಂದಿದ್ರು. ನನ್ನ ಹೆಸರು ರಿಯಲಿ ಪ್ರಕಾಶ್ ಅದ ನೋಡಿ. ಸೇವೆ ಮಾಡಕ್ ಅವಕಾಶ ಕೊಡ್ಲಿಲ್ಲ, ಅವಕಾಶ ಕೊಡ್ಲಿಲ್ಲ ಸೇವೆ ಮಾಡಕ್ರಿ ಜನ. ನಿಮ್ ತಂದೆಯವ್ರ ಇಲ್ಲಂಗ ಆಗ್ಬಿಡ್ತಲ್ಲ ಈಗ. ಅದಕ್ಕೆ ನೀವೇನ ಯಾರ್ರಿ ಅವರು ಅವ್ರು ಹಳ್ಳೆನ ಆಗ್ಬೇಕಾಗಿತ್ರಿ. ಮೊದ್ಲಿನ ನಮ್ಮ ಅಕ್ಕನ ಗಂಡಂದ್ರಿ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ. ಅವ್ರ ಮೈದನ ಆಗ್ಬೇಕಾಗಿತ್ರಿ. ಹಿಂಗಾಗಿ ಅವ್ರವ್ರು ಏನಿತ್ತು ಅನ್ಸು ನಮ್ಗೆ ಗೊತ್ತಿಲ್ರಿ. ಅದೇ ಅವ್ರ ಮೇಲೆ ಮತ್ತೊಂದೇನಿಲ್ಲ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರೆ. ನಮ್ಮ ಅಪ್ಪರ್ ಕರೆಕ್ಟ್ ಟೈಮಿಗೆ ಹೊಡೋದು 8 ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸ್ಟೇಟಸ್. ನೋಡಿ, ಈ ದ್ವೇಷ ಇವತ್ತು ನೆನ್ನೆದಲ್ಲ, 3-4 ದಶಕಗಳಿಂದ ಈ ದ್ವೇಷ ಹಾಗೆ ಇದೆ, ಇನ್ನೂ ಮುಂದುವರಿಯುತ್ತೆ. ಇವ್ರ ಮಾತುಗಳನ್ನು ಕೇಳಿದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ರು, ನಮ್ಮಪ್ಪ ಅಂತವ್ರಲ್ಲ, ನಮ್ಮಪ್ಪ ಇಂಥವ್ರಲ್ಲ ಅಂತ. 2017ರಲ್ಲಿ ಆಗಸ್ಟ್ 8ರಂದು ಕೋರ್ಟ್ ಆವರಣದಲ್ಲಿ ಭಾಗಪ್ಪನ ಮೇಲೆ ಫೈರಿಂಗ್ ಆಗುತ್ತೆ. ಈ ಕೇಸಲ್ಲಿ ಸಾಕ್ಷಿ ಹೇಳೋದಕ್ಕೆ ವಿಜಯಪುರಕ್ಕೆ ಬಂದಾಗ ಅವ್ರ ಮೇಲೆ ಒಂದು ಅಟೆಂಪ್ಟ್ ಆಗಿರುತ್ತೆ. ಈ ಹಿಂದೆಯೂ ಕೂಡ ಆಗಿರುತ್ತೆ. ಈಗ ಅಟೆಂಪ್ಟ್ ಸಕ್ಸಸ್ಫುಲ್ ಆಗಿದೆ. ರಾಜಪ್ಪ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈ ಮಾತುಗಳನ್ನು ಕೇಳಿಸ್ಕೊಂಡಾಗ ನನ್ನ ಮನಸ್ಸಿಗೆ ಇದು ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ. ಅವ್ರ ಮುಖದಲ್ಲಿ ಇನ್ನೂ ದ್ವೇಷ ಹಾಗೇ ಇದೆ, ಅವ್ರ ಮಾತುಗಳಲ್ಲಿ ದ್ವೇಷ ಹಾಗೇ ಇದೆ. ನಮ್ಮಪ್ಪ ದೇವ್ರ ಸೇವೆ ಮಾಡ್ತಾ ಇದ್ದ, ಜನರಿಗೋಸ್ಕರ ಸೇವೆ ಮಾಡಬೇಕು ಅಂತಿದ್ದ, ಸರ್ಕಾರಕ್ಕೆ ಕಾಣಿಸೋದಿಲ್ವಾ ಇಂಥ ಮಾತುಗಳು? ಖಂಡಿತ ವಾಸುದೇವ್, ಏನಂದ್ರೆ ಈಗ ಈ ಒಂದು ಘಟನೆ ನೋಡಿದ ಸಂದರ್ಭದಲ್ಲಿ ಆಗಸ್ಟ್ 8, 2017-18ರಲ್ಲಿ ಈ ಒಂದು ಫೈರಿಂಗ್ ಭಾಗಪ್ಪನ ಮೇಲೆ ಆಗತ್ತೆ. ಆ ಫೈರಿಂಗ್ ಆದ ದಿನಾಂಕದಂದೇ ರವಿ ಮೇಲಿನಕೆರೆಗೆ ಒಂದು ಹತ್ಯೆ ಆಗತ್ತೆ. ಈ ಹತ್ಯೆಗೆ ಪ್ರಮುಖವಾಗಿ ಕಾರಣ ಭಾಗಪ್ಪ ಅನ್ನುವಂಥದ್ದು ಕೂಡ ಆ ರವಿ ಮೇಲಿನಕೆರೆ ಅವರ ಸಹೋದರರ ಒಂದು ಸಿಟ್ಟಿರುತ್ತೆ. ಆ ಸಿಟ್ಟನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಗಂಗೂಬಾಯಿ ಆರೋಪ ಮಾಡ್ತಾ ಇದ್ರು. ಏನಂದ್ರೆ ಭಾಗಪ್ಪನ ಹತ್ಯೆ ಆದ ನಂತರ ಆ ಒಂದು ಸ್ಟೇಟಸ್ ತಾನ ಏನು ಪಿಂಟು ಅಲಿಯಾಸ್ ಪ್ರಕಾಶ್ ಇದೆ ತನ್ನ ಸ್ಟೇಟಸ್ ಹಾಕೊಂತಾನ, ಅಣ್ಣನ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನುವಂತ ಏನು ಸ್ಟೇಟಸ್ ಇದೆ, ಆ ಸ್ಟೇಟಸ್ ಈಗ ಗಂಗೂಬಾಯಿ ಮತ್ತು ಭಾಗಪ್ಪನ ಕುಟುಂಬಸ್ಥರಿಗೆ ಒಂದು ಅನುಮಾನ ಇವರೇ ಮಾಡಿರಬಹುದು. ಇನ್ನೊಂದು ಹಳೆ ದ್ವೇಷ ಏನಿದೆ, ಯಲ್ಲಪ್ಪನ ಸಹೋದರ ಯಲ್ಲಪ್ಪನ ಪುತ್ರ ಭೀಮ್ಸಿ ಹರಿಜನವರು ಇವ್ರದ್ದು ಸಹ ಒಂದಿಷ್ಟು ಕೈವಾಡಿರ್ಬೋದು. ಜೊತೆಗೆ ನಮ್ಮ ತಂದೆ ವಿಜಯಪುರ ಜಿಲ್ಲೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದ, ಅಲ್ಲಿ ಮನೆಯಲ್ಲಿ ವಾಸ ಮಾಡೋ ಸಂದರ್ಭದಲ್ಲಿ ಅಡಿಗೆಯನ್ನು ಮಾಡಿಕೊಡ್ತಕ್ಕಂಥ ಸಂಜನಾ ಅಂತ ಏನಿದ್ರು ಅವರು ಒಂದು ಸಹ ಒಂದು ಇದರಲ್ಲಿ ಕೈವಾಡಿರಬಹುದು ಅನ್ನುವಂಥ ಸಂಖ್ಯೆ. ನಮ್ಮಪ್ಪ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಾನ ಏನು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರಬಹುದು. ಈ ಒಂದು ಹತ್ಯೆ ಆಗುವ ಸಂದರ್ಭದಲ್ಲಿ ಆ ಮಹಿಳೆ ಯಾವುದೇ ರೀತಿ ತಡೆಯುವಂತದ್ದಾಗಲಿ ಮತ್ತೊಂದು ಕಾರ್ಯ ಮಾಡಿಲ್ಲ. ಹಾಗಾಗಿ ಅವ್ರ ಮೇಲೆ ನಮಗೆ ಅನುಮಾನ ಇದೆ ಅನ್ನುವಂಥದ್ದು ಗಂಗೂಬಾಯಿ ಮತ್ತು ಇಂದಿರಾಬಾಯಿ ಅವರು ಆರೋಪ ಮಾಡಿದರೆ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಸಹ ತನಿಖೆ ಮುಂದುವರಿಸಿದ್ದಾರೆ. ಈಗ ಸದ್ಯ ಏನು ವಿಜಯಪುರದ BLD ಖಾಸಗಿ ಆಸ್ಪತ್ರೆಯಲ್ಲಿ ಏನು ಭಾಗಪ್ಪನ ಒಂದು ಮೃತದೇಹ ಇದೆ, ಮರಣೋತ್ತರ ಪರೀಕ್ಷೆ ನಡೆದು ಈಗ ಅಂತ್ಯಕ್ರಿಯೆಗೆ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ರಾಜಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.